ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ ಮಾತಾಡಕತ್ತೀನಿ. ಸುನಿಲ್ ಗೌಡ UK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಕತ್ತೀನಿ ಅಂದ್ರೆ ನಮ್ಮ RCB ಆಕ್ಷನ್ ನೆನ್ನೆ ಯಾವ ತರ ಇತ್ತು, ಯಾವ್ಯಾವ ಪ್ಲೇಯರ್ಸ್ಗಳನ್ನ ಎಷ್ಟೆಷ್ಟು ಕೋಟಿ ಕೊಟ್ಟು ತಗೊಂಡಾರ, ಇನ್ನೂ ಯಾವ್ಯಾವ ಪ್ಲೇಯರ್ಸ್ಗಳನ್ನ ತಗೋಬೇಕಾಗಿತ್ತು, ನಮ್ಮ RCB ಎಲ್ಲ ಎಡೂರು ಆಕ್ಷನ್ ಒಳಗ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಹಂಗ ಬಾಜು ಬರೋ ಗಂಟಿನೂ ಟನ್ ಅನ್ನಂಗೆ ಹೊಡ್ರಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಹಂಗ ಟನ್ ಅನ್ನಂಗೆ ನಿಮ್ದ್ರಾಗ ಬರ್ತೈತಿ. ಬರ್ರಿ ಮತ್ತೆ ಯಾಕೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಹಲೋ RCB ಮ್ಯಾನೇಜ್ಮೆಂಟ್, ನಿನ್ನೆ ಎಷ್ಟು ಕ್ವಾರ್ಟರ್ ಕೊಡ್ತಾಗಿದ್ರು ಒಂದು ಸ್ವಲ್ಪ ಹೇಳ್ರಿ. ಎಲ್ಲಾ ಪ್ಲೇಯರ್ಸ್ ನಿಮ್ ಕಣ್ಣು ಮುಂದೆ ಹೋದ್ರೆ ನೀವು ಹಂಗ ಸುಮ್ಮ ಕೂತ್ರಿ. ಎಷ್ಟು ಟೈಟ್ ಆಗಿದೆ ನ್ಯಾನ್ ಫುಲ್. ಅವ್ನು ಇವತ್ತೇ ಹಂಗೆ ಮಾಡಬೇಡ್ರಿ ಓಪ. ನಿಮ್ಮ ಕಣ್ಣು ಮುಂದಿನ KL ರಾಹುಲ್ ಹೋದ್ರು, ವಿಜವೇಂದ್ರ ಚಹಲ್ ಹೋದ್ರು, ಮಿಚೆಲ್ ಸ್ಟಾರ್ಕ್ ಹೋದ್ರು, ರಬಾಡಾ ಹೋದ್ರು, ನಮ್ಮ ಸಿರಾಜ್ ಭಯ್ಯ ಹೋದ್ರು. ಇನ್ನು ಯಾರನ್ನ ತಗೋಬೇಕಂತ ಅನ್ಕೊಂಡಿದ್ರಿ ನೀವು? ಏನು ರೊನಾಲ್ಡೋ, ಮೆಸ್ಸಿ, ಜಾನ್ಸಿನ್ಸ ಮತ್ತೆ ಅಂಥವ್ರು ಯಾರು ತಗೋಬೇಕಂತ ಅನ್ಕೊಂಡ್ರಿ ನ್ಯಾನ್? ಮತ್ತೆ ಯಾಕ್ರೋ ಹಿಂಗೆ ತಲೆ ಹಾಡಾತಿರಿ ನಮ್ದು ಅವನ ಬರೀ ಪ್ರತಿ ವರ್ಷ ಇದೇ ಹಾಡ ಅದರಾಗ ಏನು ನಿಮ್ದು ಏನು ಮುಂದಿನ ವಿಚಾರಗಳು ಏನದು ಹೇಳ? RCB ಕಪ್ ಗೆಲ್ಸೋ ಪ್ಲ್ಯಾನ್ ಆಗದಿರೋ ಇಲ್ಲೋ? ನಮ್ಗಂತೂ ಸಾಕು ಹೋಗ್ಬಿಟ್ಟಿದ್ ನೋಡಪ್ಪ ನಿಮ್ಮ ಕಾಲಾಗ. ಇಡ್ರಿ ಸಾಕಿಡ್ರಿ. ನೆನ್ನೆ ನಮ್ಮ RCB ಮ್ಯಾನೇಜ್ಮೆಂಟ್ದವ್ರ ಅದು ಎಷ್ಟು ಕ್ವಾರ್ಟರ್ ಕುಡ್ದು ಹೋಗಿದ್ರು ಗೊತ್ತಿಲ್ಲ. ಅವ್ನ ಪ್ಲೇಯರ್ಸ್ಗಳು ಹಂಗೆ ಕಣ್ಣು ಮುಂದೆ ಹೊಂಟಾರ್ರಿ. ಇಪ್ಪ ನಮ್ಮ ಕನ್ನಡಿಗ KL ರಾಹುಲ, ಮೊಹಮ್ಮದ್ ಸಿರಾಜ್, ಸ್ಟಾರ್ಕ್, ರಬಾಡಾ, ಡೇವಿಡ್ ಮಿಲ್ಲರ್ ಅಂತಿಂತ ಪ್ಲೇಯರ್ಸ್ಗಳು ಹಂಗ ಹೋದ್ರು ಬಿ ನಮ್ಮ RCB ಏನ್ ಲೆಕ್ಕಕ್ಕ ಇಲ್ಲ. ಅವ್ರಿಗೆ ಎಂತಿಂತ ಯಾರನ್ನ ತಗೋಬೇಕಂತ ಕೂತಾರ ಯಾರು ಗೊತ್ತ್ರಿ? ಪರ್ಸ್ ಇಟ್ಕೊಂಡೇನೆ ಎಲ್ಲಿ ಮತ್ತೆ ಯಾರನ್ನ ಏನ್ ಮಾಡ್ಬೇಕಂತ ಅನ್ಕೊಂಡ್ರಿ ಅದನ್ನೆಲ್ಲ. ನಾವು ಇವತ್ತೇ ಹಂಗೆ ಮಾಡ್ಬೇಡ್ರಿ ಓಪ. ನಾವು ಇನ್ನು ಚಲೋ ಪ್ಲೇಯರ್ಸ್ಗಳು ಅದಾರ. ಇನ್ನು ನಮ್ಮ ಇಲ್ಲಿ ಜಾಕ್ಸನ್ ತಗೋರಿ, ಅವ್ರನ್ನೂ ಬಿಟ್ಬಿಡ್ತೀರಿ ನೋಡ್ರಿ. ಇನ್ನು ಏನು ಮಾಡ್ತಿರೋದು ನಮಗಂತೂ ಸೈಕ್ ಆಗ್ಬಿಟ್ಟಿತ್ತು ನಮ್ಮ ತಲೆ. ಇವತ್ತೇ ಒಳ್ಳೆ ಪ್ಲೇಯರ್ಸ್ಗಳು ಅದಾರ. ಇನ್ನೂ ನೀವು ಟೀಮ್ ಚಲೋ ಮಾಡ್ಬೋದು. ಏನ್ರಿ ನೋಡ್ರಿ ಚಲೋ ಪ್ಲೇಯರ್ಸ್ಗಳನ್ನ ಸಿಗ್ತಾರೆ ನೋಡ್ರಿ. ಇವತ್ತೇ ಕುಡಿದು ಹೋಗ್ಬೇಡ್ರಿ ಅವ್ನು ಬರ್ರಿ. ಇನ್ನು ಅದನ್ನ ಬಿಟ್ಟಾಕ್ರಿ. ನೆನ್ನೆ ಯಾರ್ಯಾರು ತಗೊಂಡಾರ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಟೋಟಲ್ ನೆನ್ನೆ ನಮ್ಮ RCB 50 ಕೋಟಿ ಖರ್ಚು ಮಾಡಿ 6 ಜನ ಪ್ಲೇಯರ್ಸ್ ತಗೊಂಡಾರ. ಅದ್ರಾಗ 5 ಜನ ಪ್ಲೇಯರ್ಸ್ ಅಂತೂ ಬೆಂಕಿ ಪ್ಲೇಯರ್ಸ್ ಅಂತ ಹೇಳ್ತೀನಿ. ಒಂದು ಪ್ಲೇಯರ್ ಮಾತ್ರ ನನಗೆ ಇಷ್ಟ ಆಗಿಲ್ಲ, ಕೊಟ್ಟಿರೋ ಅಮೌಂಟ್ ಜಾಸ್ತಿ ಆಯ್ತು ಅಂತ ಹೇಳ್ತೀನಿ. ಮೊದಲನೇ ಪ್ಲೇಯರ್ ಯಾರಪ್ಪ ಅಂದ್ರೆ ನಮ್ಮ ಲಿವಿಂಗ್ ಸ್ಟೋನ್ ಅವರು ಒಂದು ಬೆಂಕಿ ಆಲ್ರೌಂಡರ್. ಒಂದು ಬೆಂಕಿ ಬೌಲಿಂಗ್ನು ಮಾಡ್ತಾರ, ಹಂಗ ಬ್ಯಾಟಿಂಗ್ ಅಂತ ಅವ್ರು ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾರ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗ ಭಾಳ ಯೂಸ್ಫುಲ್ ಆಕಾರ, ಮಸ್ತ್ ಬ್ಯಾಟಿಂಗ್ ಆಡ್ತಾರ ಅಂತ ಅನ್ಕೊಂಡಿದ್ದೀನಿ. ಹಂಗ ಎರಡನೇ ಪ್ಲೇಯರ್ ಯಾರಪ್ಪ ಅಂದ್ರೆ ಫಿಲ್ ಸಾಲ್ಟ್ ಅವರು ಕೂಡ ಒಂದು ಬೆಂಕಿ ಬ್ಯಾಟ್ಸ್ಮನ್. ಓಪನಿಂಗ್ ಪಾರ್ಟ್ನರ್ಶಿಪ್ ನಿಂತ್ರಂದ್ರೆ ಅವ್ನು ಔಟ್ ಆಗಿಲ್ಲ, ಮಸ್ತ್ ಬ್ಯಾಟಿಂಗ್ ಮಾಡ್ತಾರ. 11 ಕೋಟಿ 50 ಲಕ್ಷಕ್ಕೇನೋ ಕೊಟ್ಟಾರ ಅವ್ರಿಗೆ. ಲಿವಿಂಗ್ ಸ್ಟೋನ್ಗೆ 8 ಕೋಟಿ 75 ಲಕ್ಷ, ಇವ್ರಿಗೆ 11 ಕೋಟಿ 50 ಲಕ್ಷ ಕೊಟ್ಟಾರ. ಒಂದು ಬೆಂಕಿ ವರ್ತಿರೋ ಅಮೌಂಟ್ ಒಳಗೆ ಬಂದಾರ ಅವರ. ಮಸ್ತ್ ಪಿಕ್ ಅಂತಾನೆ ಹೇಳ್ತೀನಿ. ಹಂಗ ಮೂರನೇ ಪ್ಲೇಯರ್ ಯಾರಪ್ಪ ಅಂದ್ರೆ ಜಿತೇಶ್ ಶರ್ಮಾ ಅವರು ಕೂಡ ಒಂದು ಬೆಂಕಿ ಫಿನಿಷರ್ ಅನ್ನ. ಬ್ಯಾಟಿಂಗ್ ಕೂಡ ಮಸ್ತ್ ಆಗಾಡ್ತಾರ, ವಿಕೆಟ್ ಕೀಪಿಂಗು ಮಾಡ್ತಾರ. ಇವ್ರಿಗೆ ಏನು ಪ್ರಾಬ್ಲಮ್ ಅಂದ್ರೆ ಅಮೌಂಟ್ ಜಾಸ್ತಿ ಆಯ್ತು ಅನಿಸ್ತೈತಿ. 11 ಕೋಟಿ ಕೊಟ್ಟಾರ ಇವ್ರಿಗೆ. ಅಮೌಂಟ್ ಸ್ವಲ್ಪ ಕಡಿಮೆ ಕೊಟ್ಟಿದ್ರೆ ಅಂದ್ರೆ ಒಂದು ಚೆನ್ನಾಗಿರ್ತಿತ್ತು. ಇರ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಒಂದು ಬೆಸ್ಟ್ ಆಲ್ರೌಂಡರ್ ಅವರು. ವಿಕೆಟ್ ಕೀಪಿಂಗು ಮಾಡ್ತಾರ, ಹಂಗ ಬ್ಯಾಟಿಂಗು ಮಸ್ತ್ ಆಗಾಡ್ತಾರ. ಹಂಗ 4ನೇ ಪ್ಲೇಯರ್ ಯಾರಪ್ಪ ಅಂದ್ರೆ ಜಾಸ್ ಹೇಜಲ್ವುಡ್ ಅವರು. ಎಂಥ ಬೌಲರ್ ನಿಮ್ಗೆ ಗೊತ್ತೈತಿ. ನಮ್ಮ RCBಗೆ ಆಡಿದ್ರು ಹೋದ ವರ್ಷ. ಹೋಸಲಿ ಏನೋ ಆಗಿರ್ಲಿಲ್ಲ ಅವ್ರಿಗೆ. ಹೋಸಲಿ ನಮ್ಮ RCBಗೆ ಆಡ್ದಾಗೆಲ್ಲ ಮಸ್ತ್ ಬೌಲಿಂಗ್ ಮಾಡ್ಯಾರ. ನೋಡೋಣ ಈ ಸಲ ಏನು ಮಾಡ್ತಾರ ಅಂತೇಳಿ ಬೆಂಕಿ ಪಿಕ್ ಅಂತಾನೆ ಹೇಳ್ತೀನಿ. ಹಂಗ 5ನೇ ಪ್ಲೇಯರ್ ಯಾರಪ್ಪ ಅಂದ್ರೆ ರಸಿಕ್ ದಾರ್ ಅವರು. ಇವ್ರಂತೂ ನನಗೆ ಇಷ್ಟನೇ ಆಗಿಲ್ಲ. ಯಾಕಪ್ಪ ಇವ್ರನ್ನ ತೊಗೊಂಡ್ರು ಅಂತ ಅನಿಸ್ಬಿಟ್ಟೈತೆ ನನಗೆ. ಲಿಟ್ರಲಿ 6 ಕೋಟಿ ಯಾಕ್ರಿ ಕೊಡ್ಬೇಕಾಗಿತ್ತು ಇವ್ರಿಗೆ? ಅದಕ್ಕಿಂತ ಬೆಂಕಿ ಪ್ಲೇಯರ್ ನಮ್ಮ ವಿಜಯ್ ಕುಮಾರ್ ವೈಶಾಖ್ ಕಣ್ಣು ಮುಂದೆನೂ ಹೋದ್ರಿ. ನಮ್ಮ ಕನ್ನಡಿಗ ಬರೀ 1 ಕೋಟಿ ಏನು 1.5 ಕೋಟಿಗೇನು ಹೋಗ್ಯಾರಿ. ಅಂಥ ಪ್ಲೇಯರ್ನ ಬಿಟ್ಟ ನೀವು 6 ಕೋಟಿ ಇಂಥವ್ರ ಮ್ಯಾಗ ಸುರಿತೀರಿ ಅಂದ್ರೆ ನಿಮ್ಗೆ ಏನು ಹೇಳಬೇಕು ಅನ್ನೋದು ನಮ್ಗೇನು ತಿಳಿವಲ್ ತೆಗಿತ್ರಿ. ಏನು ಮಾಡಕ್ಕೆ ಬರಲ್ರಿ. ತೊಗೊಂಡಾರ ಅವರು. ಏನು ಡೆಲ್ಲಿ ಕ್ಯಾಪಿಟಲ್ಗೆ ಹೋಸಲ ಇದ್ರೆ ಚಲೋ ಆಡ್ಯಾರ ಅಂತ ಹೇಳಕತ್ತಾರ ಎಲ್ಲರೂ. ಹಂಗೆ 6ನೇ ಪ್ಲೇಯರ್ ಯಾರಪ್ಪ ಅಂದ್ರೆ ಸುಯೇಶ್ ಶರ್ಮಾ ಅವರು. ಹೋಸಲಿ KKR ಒಳಗಿದ್ರು, ಮಸ್ತ್ ಬೌಲಿಂಗ್ ಮಾಡ್ತಾರ. ಸ್ಪಿನ್ನರ್ ಅವರು, ಬೆಂಕಿ ಬೌಲಿಂಗ್ ಅಂತ ಹೇಳ್ತೀನಿ. ನಮ್ಮ RCB ಜೊತೆನ ನಾಯಕತೆ ಹೊಡೆದಂಗೆ ವಿಕೆಟ್ ತೆಗೆದಿದ್ರು ನೋಡ್ರಿ. RCB ಜೊತೆನೆ ಆಡಿ ಮಸ್ತ್ ವಿಕೆಟ್ ತೆಗೆದಿದ್ರು. ಬೆಂಕಿ ಬೌಲಿಂಗ್ ಅಂತ ಹೇಳ್ತೀನಿ ಅವ್ರದ್ದು. ಅಂಥ ಪ್ಲೇಯರ್ ನಮ್ಮ RCB ಬಂದಾರ ಅಂದ್ರೆ ಬೆಸ್ಟ್ ಅಂತಾನೆ ಹೇಳ್ತೀನಿ. ಇಷ್ಟು ನಮ್ಮ RCB ನೆನ್ನೆ ತಗೊಂಡಾರ. ಇನ್ನು ಇವತ್ತು ಏನು ಮಾಡ್ತಾರ ಅನ್ನೋದು ನಂಗೆ ಅದೇ ಟೆನ್ಷನ್ ಆಗೈತಿ. ನಮ್ಮ ವಿಲ್ ಜಾಕ್ಸನ್ ಎಲ್ಲಿ ತಗೋತಾರೋ ಬಿಡ್ತಾರೋ ಅದೇ ಟೆನ್ಷನ್ ಆಗೈತಿ ನನಗೆ. RCB ನೆನ್ನೆ ಮಾಡ್ದಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಚಲೋ ಪಿಕ್ಗಳು ಅದಾವ. ಇನ್ನೂ ಈ ಕಾಲ ಮಿಂಚಿಲ್ಲ. ಇನ್ನೂ ಒಳ್ಳೆ ಪ್ಲೇಯರ್ಸ್ಗಳು ಅದಾರ. ಅಂಥ ಪ್ಲೇಯರ್ಸ್ಗಳನ್ನ RCB ತಗೊಳ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಜೈ RCB.